ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ. ಯತ್ರ ಯೋಗೇಶ್ವರ ಕೃಷ್ಣೋ ಯತ್ರ ಪಾರ್ಥೋ ಧನುರ್ಧರಃ ತತ್ರ ಶ್ರೀ ವಿಜಯ ಭೂತಿರ್ಧ್ರುವ ನೀತಿರ್ಮತಿರ್ಮಮ. ಶ್ರೋತೃಗಳಿಗೆ ಶ್ರೀ ಅಳಸಿಂಗರಾಚಾರ್ಯ ವಿರಚಿತ ಶ್ರೀ ವ್ಯಾಸ ಮಹರ್ಷಿ ಪ್ರಣೀತ ಶ್ರೀಮನ್ ಮಹಾಭಾರತದ ದ್ರೋಣ ಪರ್ವದಲ್ಲಿ ನಕುಲನಿಂದ ಶಕುನಿಯು ಕೃಪನಿಂದ ಶಿಖಂಡಿಯು ಪರಾಜಿತರಾದುದು ಎಂಬ 170ನೆಯ ಅಧ್ಯಾಯಕ್ಕೆ ಸ್ವಾಗತ. ಸಂಜಯನು ಧೃತರಾಷ್ಟ್ರನನ್ನು ಕುರಿತು ಹೇಳುತ್ತಿರುವನು. ರಾಜ, ಇನ್ನೊಂದು ಕಡೆ ನಿನ್ನ ಸೈನ್ಯವನ್ನು ಧ್ವಂಸ ಮಾಡುತ್ತಿದ್ದ ನಕುಲನನ್ನು ನಿನ್ನ ಮೈದುನನಾದ ಶಕುನಿಯು ಎಲ ನಿಲ್ಲು ನಿಲ್ಲೆಂದು ಹೇಳುತ್ತಾ ಅಡ್ಡಗಟ್ಟಿದನು. ಪರಮ ವೈರಿಗಳಾದ ಅವರಿಬ್ಬರು ಒಬ್ಬರನ್ನೊಬ್ಬರು ಕೊಲ್ಲಬೇಕೆಂಬ ಆತುರದಿಂದ ತೀವ್ರ ಬಾಣಗಳನ್ನು ಪ್ರಯೋಗಿಸಿದರು. ನಕುಲನು ಹೇಗೆ ಹೇಗೆ ಬಾಣ ಪ್ರಯೋಗದಲ್ಲಿ ತನ್ನ ಹಸ್ತಲಾಘವವನ್ನು ತೋರಿಸುತ್ತಿದ್ದನು, ಅದಕ್ಕೆ ಮೇಲೆ ಶಕುನಿಯು ತನ್ನ ಶಸ್ತ್ರಚಾತುರ್ಯವನ್ನು ತೋರಿಸುತ್ತಿದ್ದನು. ಇಬ್ಬರ ಮೈಯಲ್ಲಿಯೂ ಬಾಣಗಳು ನಾಟಿದವು. ಇಬ್ಬರ ಮೈಯಲ್ಲಿಯೂ ರಕ್ತವು ಸುರಿಯುತ್ತಿದ್ದಿತು. ಇಬ್ಬರು ಮುಳ್ಳುಗಳಿಂದ ಆವೃತವಾದ ಶಾಲ್ಮಲಿ ವೃಕ್ಷಗಳಂತೆ ತೋರುತ್ತಿದ್ದರು. ಇಬ್ಬರು ಕೋಪದಿಂದ ದುರುದುರನೆ ಒಬ್ಬರನ್ನೊಬ್ಬರು ನೋಡುತ್ತಿದ್ದರು. ಈ ನಡುವೆ ಶಕುನಿಯು ಒಂದು ತೀಕ್ಷ್ಣ ಬಾಣವನ್ನು ನಕುಲನ ಎದೆಗೆ ಗುರಿಯಿಟ್ಟು ಹೊಡೆದನು. ನಕುಲನು ಇದರಿಂದ ಮೂರ್ಛಿತನಾಗಿ ರಥದ ಮೇಲೆ ಮಲಗಿಬಿಟ್ಟನು. ಶಕುನಿಯು ಸಂತೋಷದಿಂದ ಮೇಘದಂತೆ ದೊಡ್ಡ ಸಿಂಹನಾದವನ್ನು ಮಾಡಿದನು. ಇಷ್ಟರಲ್ಲಿ ನಕುಲನು ಚೇತರಿಸಿಕೊಂಡು ಕಾಲ ಯಮನಂತೆ ಕಾಣುತ್ತಾ ಶಕುನಿಯ ಮೇಲೆ ಮೊದಲು 60, ಆಮೇಲೆ 100 ಬಾಣಗಳನ್ನು ಬಿಟ್ಟು ಅವನು ಬಾಣಸಂಧಾನ ಮಾಡಿ ಹಿಡಿದಿದ್ದ ಬಿಲ್ಲನ್ನು ಮುಷ್ಟಿ ಪ್ರದೇಶಕ್ಕೆ ಸರಿಯಾಗಿ ಕತ್ತರಿಸಿಬಿಟ್ಟನು. ಅವನ ಧ್ವಜವನ್ನು ತುಂಡು ಮಾಡಿದನು. ಬೇಡನು ತನ್ನ ಬಾಣದಿಂದ ಆಕಾಶದಲ್ಲಿ ಹಾರುವ ಗಿಡುಗದ 2 ರೆಕ್ಕೆಗಳನ್ನು ಭೇದಿಸುವಂತೆ ಒಂದೇ ಬಾಣದಿಂದ ಶಕುನಿಯ 2 ತೊಡೆಗಳನ್ನು ಬಲವಾಗಿ ಭೇದಿಸಿದನು. ಇದರಿಂದ ಶಕುನಿಗೆ ಕಾಲು ಮುರಿದಂತಾಗಿ ಧ್ವಜದ ಕಂಬವನ್ನೊರಗಿದ ಹಾಗೆಯೇ ಮೂರ್ಛಿತನಾಗಿ ಮಲಗಿಬಿಟ್ಟನು. ಒಡನೆಯೇ ಸಾರಥಿಯು ಅವನನ್ನು ಬೇರೆ ಕಡೆಗೆ ಸಾಗಿಸಿಬಿಟ್ಟನು. ಆಗ ಪಾಂಡವರು ಅವರ ಕಡೆಯವರು ಜಯೋತ್ಸಾಹದಿಂದ ಸಿಂಹನಾದ ಮಾಡಿದರು. ಆಮೇಲೆ ನಕುಲನು ತನ್ನ ಸಾರಥಿಯನ್ನು ಕುರಿತು ದ್ರೋಣನ ಬಳಿಗೆ ರಥವನ್ನು ನಡೆಸುವಂತೆ ಹೇಳಿದನು. ಅದರಂತೆ ಸಾರಥಿಯು ರಥವನ್ನು ದ್ರೋಣನ ಸೈನ್ಯವಿದ್ದ ಕಡೆಗೆ ಬಿಟ್ಟುಕೊಂಡು ಹೊರಟು ಹೋದನು. ಮಹಾರಾಜ, ಇನ್ನೊಂದು ಕಡೆ ದ್ರೋಣನಿಗೆ ಎದುರಾಗಿ ಬರುತ್ತಿದ್ದ ಶಿಖಂಡಿಯನ್ನು ಕೃಪನು ತಡೆದನು. ಅವನನ್ನು ನೋಡಿ ಶಿಖಂಡಿಯು ನಗುತ್ತಾ ಅವನ ಮೇಲೆ 9 ಭಲ್ಲಗಳನ್ನು ಬಿಟ್ಟನು. ಕೃಪನು ಆ ಬಾಣಗಳನ್ನೆಲ್ಲ ತನ್ನ 5 ಬಾಣಗಳಿಂದ ಭಂಗಿಸಿ ಶಿಖಂಡಿಯ ಮೇಲೆ 20 ಬಾಣಗಳನ್ನು ಬಿಟ್ಟನು. ಅವರಿಬ್ಬರಿಗೂ ಇಂದ್ರ ಶಂಬರರ ಯುದ್ಧದಂತೆ ಘೋರ ಯುದ್ಧವಾಯಿತು. ಆಕಾಶವೆಲ್ಲ ಅವರಿಬ್ಬರ ಬಾಣಗಳಿಂದ ಮೇಘಾವೃತವಾದಂತೆ ಮರೆಸಿ ಹೋಯಿತು. ಅವರ ಭಯಂಕರ ಯುದ್ಧವು ಆ ರಾತ್ರಿಯ ಸಂಬಂಧದಿಂದ ಇನ್ನಷ್ಟು ಭಯಂಕರವಾಗಿ ಕಾಳರಾತ್ರಿಯಂತೆ ಯೋಧರಿಗೆಲ್ಲ ಭೀತಿಜನಕವಾಯಿತು. ಈ ನಡುವೆ ಶಿಖಂಡಿಯು ಕೃಪನ ಕೈಯಲ್ಲಿದ್ದ ಬಿಲ್ಲನ್ನು ಅರ್ಧಚಂದ್ರ ಬಾಣದಿಂದ ಕತ್ತರಿಸಿದನು. ಆಮೇಲೆ ಕೃಪನು ಸುವರ್ಣ ದಂಡವುಳ್ಳ ಭಯಂಕರ ಶಕ್ತಿಯೊಂದನ್ನು ಶಿಖಂಡಿಯ ಮೇಲೆ ಪ್ರಯೋಗಿಸಿದನು. ಶಿಖಂಡಿಯು ತನ್ನ ಬಾಣಗಳಿಂದ ನಡುದಾರಿಯಲ್ಲಿಯೇ ಅದನ್ನು ಭೇದಿಸಿ ಕೆಡಹಿದನು. ಇಷ್ಟರಲ್ಲಿಯೇ ಕೃಪನು ಒಂದು ಬಿಲ್ಲನ್ನು ಕೈಗೆತ್ತಿಕೊಂಡು ಶಿಖಂಡಿಯನ್ನು ತನ್ನ ಬಾಣ ಸಮೂಹಗಳಿಂದ ಮುಚ್ಚಿದನು. ಆ ಬಾಣ ವೇಗಗಳಿಂದ ಶಿಖಂಡಿಯು ಬಹಳವಾಗಿ ನೊಂದು ರಥದ ಹಲಗೆಯ ಮೇಲೆಯೇ ಪ್ರಜ್ಞೆ ತಪ್ಪಿದಂತೆ ಕುಳಿತು ಬಿಟ್ಟನು. ಶಿಖಂಡಿಯು ಆ ಸ್ಥಿತಿಯಲ್ಲಿ ಇರುವಾಗಲೂ ಕೃಪನು ಅವನನ್ನು ಅನೇಕ ಬಾಣಗಳಿಂದ ಪ್ರಹರಿಸುತ್ತಿದ್ದನು. ಶಿಖಂಡಿಯು ಯುದ್ಧದಿಂದ ಹಿಂತಿರುಗುತ್ತಿರುವುದನ್ನು ನೋಡಿ ಪಾಂಚಾಲರು ಸೋಮಕರು ಅವನ ಸಹಾಯಕ್ಕಾಗಿ ಓಡಿಬಂದು ಅವನಿಗೆ ಬೆಂಬಲವಾಗಿ ನಿಂತರು. ಇದನ್ನು ನೋಡಿ ನಿನ್ನ ಮಕ್ಕಳೆಲ್ಲರೂ ದೊಡ್ಡ ಸೈನ್ಯದೊಡನೆ ಕೃಪನ ಸಹಾಯಾರ್ಥವಾಗಿ ಬಂದರು. ಉಭಯ ಪಕ್ಷದ ರಥಗಳಿಗೂ ಘೋರ ಯುದ್ಧವಾಗಿತು. ಅಲ್ಲಲ್ಲಿ ಸಂಚರಿಸುತ್ತಿರುವ ಆನೆ ಕುದುರೆಗಳ ಪದಘಾತ ಧ್ವನಿಯು, ವೀರರ ಸಿಂಹನಾದ ಧ್ವನಿಯು ಮೇಘ ಗರ್ಜನೆಯಂತೆ ಪ್ರಬಲವಾಗಿ ಕೇಳಿಸಿತು. ಪದಾತಿಗಳ ಸಂಚಾರದಿಂದ ಭೂಮಿಯು ನಡುಗುವಂತಾಯಿತು. ರಥಿಕರು ರಥಗಳಲ್ಲಿ ವೇಗದಿಂದ ಸಂಚರಿಸುತ್ತಾ ಪ್ರತಿಪಕ್ಷದ ರಥಗಳನ್ನೇರಿ ಕಾಗೆಗಳು ಮಿಡತೆಗಳನ್ನು ಹಿಡಿಯುವಂತೆ ರಥಿಕರನ್ನು ಹಿಡಿದು ತರುತ್ತಿದ್ದರು. ಹೀಗೆಯೇ ಆನೆಗಳು ಆನೆಗಳನ್ನು ಹಿಡಿದು ಭಂಗಿಸುತ್ತಿದ್ದವು. ಅಶ್ವಯೋಧರು ಅಶ್ವಯೋಧರನ್ನು, ಕಾಲಾಳುಗಳು ಕಾಲಾಳುಗಳನ್ನು ಎದುರಿಸಿ ಹೊಡೆಯುತ್ತಿದ್ದರು. ಒಬ್ಬರಿಗೊಬ್ಬರು ಸೋಲದೆ ಸಮಬಲವಾಗಿ ಯುದ್ಧ ಮಾಡುತ್ತಿದ್ದರು. ಓಡುವುದು, ನೆಗೆಯುವುದು, ಹಿಂತಿರುಗಿ ಬರುವುದು, ಇಂತಹ ಸೈನ್ಯಗಳ ಗತಿವಿಶೇಷಗಳಿಂದ ಆ ರಾತ್ರಿಯಲ್ಲಿ ದೊಡ್ಡ ಗದ್ದಲವೆದ್ದಿತು. ರಥ ಗಜ ತುರಗಗಳ ಮುಂದೆ ಉರಿಯುತ್ತಿರುವ ದೀಪಗಳು ಆಕಾಶದಿಂದ ಬಿದ್ದ ದೊಡ್ಡ ಉಲ್ಕೆಗಳಂತೆ ಕಾಣುತ್ತಿದ್ದವು. ಆ ದೀಪ ಜ್ವಾಲೆಗಳಿಂದ ರಾತ್ರಿಯು ಹಗಲಿನಂತೆ ಕಾಣಿಸುತ್ತಿದ್ದಿತು. ಆ ದೀಪ ಪ್ರಭೆಯು ಆಕಾಶದಲ್ಲಿ ಉದಿಸಿದ ಸೂರ್ಯನ ಪ್ರಭೆಯಂತೆ ಆ ರಾತ್ರಿಯಲ್ಲಿ ಕತ್ತಲೆಯ ಸುಳಿವೇ ಇಲ್ಲದಂತೆ ಮಾಡಿತು.
ಭೂಮ್ಯಾಕಾಶ ದಿಕ್ಕು ವಿದಿಕ್ಕುಗಳೆಲ್ಲ ಮೊದಲು ಧೂಳಿನಿಂದಲೂ ಕತ್ತಲೆಯಿಂದಲೂ ಕಾಣಿಸದಿದ್ದು ಈಗ ಅವೆಲ್ಲ ದೀಪ ಪ್ರಭೆಯಿಂದ ಸ್ಪಷ್ಟವಾಗಿ ಕಾಣುವಂತಾಯಿತು. ಆ ದೀಪ ಪ್ರಭೆಗಳು ಅಸ್ತ್ರಗಳಲ್ಲಿಯೂ ಕವಚಗಳಲ್ಲಿಯೂ ರತ್ನಾಭರಣಗಳಲ್ಲಿಯೂ ಪ್ರತಿಫಲಿಸಿ ಮತ್ತಷ್ಟು ಪ್ರಕಾಶವನ್ನು ಕೊಡುತ್ತಿದ್ದವು. ಆ ಭಯಂಕರ ರಾತ್ರಿಯಲ್ಲಿ ತನ್ನನ್ನೇ ತಾನು ತಿಳಿಯದೆ ಒಬ್ಬೊಬ್ಬನು ಸಿಕ್ಕಿದ ಕಡೆಯಲ್ಲಿ ಸಿಕ್ಕಿದವನನ್ನು ಕೊಲ್ಲುತ್ತಿದ್ದನು. ತಂದೆಯು ಮಗನೆಂದು, ಮಗನು ತಂದೆಯೆಂದು ನೋಡಲಿಲ್ಲ, ಸ್ನೇಹಿತನೆಂದು ಭಾವಿಸಲಿಲ್ಲ, ಮಾವನೆಂದು ಅಳಿಯನೆಂದು ಯೋಚಿಸಲಿಲ್ಲ. ನಮ್ಮವರು ನಮ್ಮವರನ್ನು, ಶತ್ರುಗಳು ಶತ್ರುಗಳನ್ನು ವಧಿಸುತ್ತಿದ್ದರು. ಆಗಿನ ಯುದ್ಧದಲ್ಲಿ ಕಟ್ಟುಪಾಡೆ ಇಲ್ಲದಂತೆ ಭಯಂಕರವಾದ ಕೊಲೆಯು ನಡೆಯುತ್ತಿದ್ದಿತು. ಇದು 170ನೆಯ ಅಧ್ಯಾಯವು. ನಮಸ್ತೆ ಶಾರದೆ ದೇವಿ, ಕಾಶ್ಮೀರ ಪುರವಾಸಿನಿ, ತ್ವಾಮಹಂ ಪ್ರಾರ್ಥೆಯೇ ನಿತ್ಯಂ, ವಿದ್ಯಾದಾನಂಚ ದೇಹಿಮೆ. ನಮಸ್ಕಾರ.